ಕಾಮಾಖ್ಯ ಈಶಾನ್ಯದ ಬೆಟ್ಟದ ಸಾಲು ನೀಲಾಚಲ್ನಲ್ಲಿ ನೆಲೆ ನಿಂತ ಜಗನ್ಮಾತೆ. ಫಾರಿನ್ ಟ್ರಿಪ್ ಪಾಲಿಟಿಕ್ಸ್ ಮಧ್ಯೆ ಪ್ರಾರ್ಥನೆಯಲ್ಲಿ ಫಲದ ನಿರೀಕ್ಷೆ ಹೊಂದಿರುವಂತಹ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪ್ರವಾಸ ಒಪ್ಪಂದದ ಬಗ್ಗೆ ಮೌನ ಮುರಿಯುವಂತೆ ಬಂಡೆ ಕ್ಯಾಂಪ್ ಬಿಗಿ ಪಟ್ಟು ಹಾಕಿದೆ. ಕಂಪ್ಲೇಂಟ್ ಕೂಡ ರೆಡಿಯಾಗ್ತಿದೆ. ಗದ್ದುಗೆಗಾಗಿ ಉಚಿತ ಖಚಿತ ಲೆಕ್ಕಾಚಾರಕ್ಕೆ ಸುಪ್ರೀಂ ಕೋರ್ಟ್ ಆತಂಕ ಹೊರಹಾಕಿದೆ. ಫ್ರೀ ಭಾಗ್ಯಗಳಿಗೆ ತೆರಿಗೆ ದುಡ್ಡು ಬಳಕೆ ಎಷ್ಟು ಸರಿ ಅಂತ ಪ್ರಶ್ನಿಸಿ ಇದು ದುಡಿಯುವ ಶಕ್ತಿಯನ್ನ ಕಸಿದಿವೆ ಅಂತ ಹೇಳಿ ತಮಿಳುನಾಡು ಸರ್ಕಾರಕ್ಕೆ ಚಾಟಿ ಬೀಸಿದೆ. ಆಸ್ಪತ್ರೆ, ರಸ್ತೆ, ನೀರಾವರಿ, ಶಾಲೆ, ಕಾಲೇಜು ನಿರ್ಮಾಣ ಮಾಡಿ ಅಂತ ಹೇಳಿ ಸಲಹೆ ಕೊಟ್ಟಿದೆ. ಅಂತೂ ಇಂತೂ ಸಂಧಾನ ಸಕ್ಸಸ್ ಆಗಿದೆ. ಸಾರಿಗೆ ನೌಕರರು ಸದ್ಯಕ್ಕೆ ಮುಷ್ಕರ ಕೈಬಿಟ್ಟಿದ್ದಾರೆ. ನಾಳೆ ಎಂದಿನಂತೆ ಸಾರಿಗೆ ಸಂಚಾರ ಇರಲಿದೆ. ಕೋವಿಡ್ ಸಂದರ್ಭದ 12 ತಿಂಗಳ ವೇತನ ಹಿಂಬಾಕಿ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಎಂಡಿ ಪಾಷಾ ಮನವೊಲಿಸಿದ್ರು. ಆದರೆ ಮಾರ್ಚ್ 2ರಿಂದ ಸತ್ಯಾಗ್ರಹಕ್ಕೆ ತೀರ್ಮಾನ ಮಾಡಲಾಯಿತು. ಚುನಾವಣಾ ಪರ್ವಕ್ಕೆ ಬಿಜೆಪಿ ರಣಕಹಳಿಯನ್ನ ಮೊಳಗಿಸಿದೆ. ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಚಿಂತನ ಮಂಥನ ನಡೆಸಿದ್ದು ಸಂಘಟನೆ ಸಂಕಲ್ಪವನ್ನೇ ಮೂಲ ಮಂತ್ರವಾಗಿಸಿ ಗೆಲುವಿಗೆ ರಣತಂತ್ರವನ್ನ ರೂಪಿಸಿದೆ. ಇನ್ನು ರಾಜ್ಯ ಬಿಜೆಪಿಯ ಭೀಷ್ಮ ಬಿಎಸ್ವೈ ರಾಜಕೀಯ ಅರ್ಧ ಶತಮಾನವನ್ನ ಸನ್ಮಾನಿಸಲಾಯಿತು. ಕೆಂಪು ಸಮುದ್ರ ಕೊತ ಕೊತ ಕುದಿತಾ ಇದೆ. ಯಾವಾಗ ಯುದ್ಧ ಅಪ್ಪಳಿಸುತ್ತೋ ಅನ್ನುವಂತಹ ಆತಂಕ ಬಿತ್ತಿದೆ. ವಾರಾಂತ್ಯದಲ್ಲೇ ಇರಾನ್ ಮೇಲೆ ಅಮೆರಿಕ ಬಹುದೊಡ್ಡ ದಾಳಿಗೆ ಸಿದ್ಧತೆ ನಡೆಸ್ತಾ ಇದೆ. ಈಗಾಗಲೇ ಮಧ್ಯಪ್ರಾಚ್ಯದ ದಂಡೆಯಲ್ಲಿ ಫೈಟರ್ ಜೆಟ್ಗಳು, ಯುದ್ಧ ನೌಕೆಗಳು ಲಂಗರು ಹಾಕಿ ಟ್ರಂಪ್ ಆಜ್ಞೆಗೆ ಕಾದಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.